ಭಾಗ್ಯವ್ರೆ, ಅದ್ ಏನೇ ಆದ್ರೂ ನಾನು ನಿಮ್ ದುಡ್ಡು ವಾಪಸ್ ತಗೊಳಲ್ಲ. ಅದು ಬಿಟ್ಟು ಬೇರೆ ಯಾವ ಕೆಲಸ ಅಂತ ಹೇಳಿ ನಾನು ಅಲ್ಲಿಗೆ ಬರ್ತೀನಿ. ಅಯ್ಯೋ ಹೇಳ್ತೀನಿ ಬನ್ನಿ ಅನ್ನಲ್ಲ. ನೋಡಿ, ನನಗೆ ಗೊತ್ತು ನೀವು ಆ ದುಡ್ಡನ್ನ ವಾಪಸ್ ಕೊಡಕ್ ಬಂದಿದ್ದೀರಾ ಅಂತ. ನಾನು ಯಾವುದೇ ಕಾರಣಕ್ಕೂ ಅಲ್ಲಿಗೆ ಬರಲ್ಲ. ಸದ್ಯ ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತು. ಪೂಜಾ, ಇವತ್ತೆಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ? ಅಂದ್ರೆ ಇಷ್ಟ ದಿನ ನಾನು ಚೆನ್ನಾಗಿ ಕಾಣಿಸ್ತಾ ಇರ್ಲಿಲ್ವಾ? ಆಹಾ, ಹಂಗಲ್ಲ, ಯಾವಾಗ್ಲೂ ಚೆನ್ನಾಗಿ ಕಾಣಿಸ್ತೀಯಾ. ಆದ್ರೆ ಇವತ್ತು ಯಾವಾಗ್ಲೂ ಚೆನ್ನಾಗಿ ಕಾಣಿಸೋಕ್ಕಿಂತ 4 ಪಟ್ಟು ಜಾಸ್ತಿ ಚೆನ್ನಾಗಿ ಕಾಣಿಸ್ತಾ ಇದೆ. ನೀನು ಅಷ್ಟೇ ಕಿಶನ್, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೆ. ನಾನ್ ಹೇಳಿದೆ ಅಂತ ವಾಪಸ್ ನನಗೆ ಕಾಂಪ್ಲಿಮೆಂಟ್ ಕೊಡ್ತಿದ್ಯಲ್ವಾ? ಗೊತ್ತು ನನಗೆ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತನಾ? ಹಂಗಲ್ಲ ಪೂಜಾ, ನಾನು ಹೇಳ್ತಿರೋದು ಅದು. ಹೇಳಿದ್ರು ಕಷ್ಟ, ಹೇಳ್ತಾ ಇದ್ರು ಕಷ್ಟ. ಓ ಪೂಜಾ, ಹೇಳಿ, ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ ನೀನು? ಇಲ್ಲ ಮತ್ತೆ ಪ್ರೀತಿ ಹುಕ್ಕಿ ಅರಿಯತ್ತೆ. ಪೂಜಾ ಬಾಯ್ಲಿ ಬಾ, ಕೂತು. ಸಾರಿ ಪೂಜಾ, ಸಾರಿ 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 ಸಾರಿ. ಇನ್ನೂ ಕೋಪ ಆಗಿದೆ ಅಂದ್ರೆ ಹೇಗೆ ಪೂಜಾ? ಪ್ಲೀಸ್ 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 ಪ್ಲೀಸ್. ಸರಿ ಸರಿ, ಬಿತ್ಕೊ ನಡಿ. ಮಲಗೋಕ್ಕೂ ಮುಂಚೆ ನಿನ್ನ ಹತ್ರ ಒಂದು ಪ್ರಶ್ನೆ ಕೇಳ್ಬೇಕು. ಏನದು? ಪೂಜಾ, ಹನಿಮೂನಿಗೆ ಎಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ಯಾ? ಪತಿರಾಯ್ರೆ, ಸದ್ಯಕ್ಕೆ ಅದ್ರ ಬಗ್ಗೆ ಯಾವ ಯೋಚನೆನೂ ಇಲ್ಲ, ಯೋಚನೆ ಮಾಡೋದು ಇಲ್ಲ. ಯಾಕೆ ಯಾಕೆ ಯೋಚನೆ ಮಾಡಲ್ಲ? ಕಿಶನ್, ಇವಾಗ ಅದೆಲ್ಲ ಬೇಕಾ? ಅದೆಲ್ಲ ಯಾಕೆ ಹೇಳು? ಯಾಕೆ ಅಂದ್ರೆ ಒಳ್ಳೆ ಕಥೆ ಆಯ್ತಲ್ಲ ಪೂಜಾ, ಮದ್ವೆ ಆಗಿದೀವಿ, ಅದಕ್ಕೆ ಕೇಳ್ತಾ ಇದೀನಿ ಎಲ್ಲಿಗೆ ಹೋಗೋಣ ಅಂತ. ನೋಡು ಕಿಶನ್, ಇದ್ದಕ್ಕಿದ್ದಾಗೆ ಹನಿಮೂನಿಗೆ ಹೋಗ್ತಿದೀವಿ ಅಂತಂದ್ರೆ ಮನೆಯವರೆಲ್ಲ ಏನು ಅನ್ಕೊಳಲ್ಲ ಹೇಳು? ಅರೆ, ಇವಾಗ ಹೋಗ್ದೆ ಇನ್ನೇನು 50 ವರ್ಷ ಆದ್ಮೇಲೆ ಹೋಗಕ್ಕಾಗತ್ತಾ? ಹಾಗಲ್ಲ ಕಣೋ, ಮನೆಯವ್ರ ಬಗ್ಗೆ ಯೋಚನೆ ಮಾಡಿದ್ಯಾ? ಪೂಜಾ, ನಾವ್ ಹೋಗ್ತಿರೋದು ಫ್ಯಾಮಿಲಿ ಟ್ರಿಪ್ ಅಲ್ಲ, ನಾವಿಬ್ರೆ. ಅಂತಂದ್ರೆ ಮನೆಯವ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ಬೇಕು? ಕಿಶನ್, ದಡ್ಡನ್ ತರ ಆಡ್ಬೇಡ. ಮನೆಯವ್ರ ಬಗ್ಗೆ ಯೋಚನೆ ಮಾಡು ಅಂದ್ರೆ ಅವ್ರು ಏನ್ ಹೇಳ್ಬೋದು ಅಂತ ಯೋಚನೆ ಮಾಡು ಅಂದೆ. ಪೂಜಾ, ನಾನ್ ಹೋಗ್ಬೇಕು ಅಂತ ಅನ್ಕೊಂಡಿರೋದು ನನ್ನ ಹೆಂಡತಿಗೆ. ಪಕ್ಕದ ಮನೆಯವ್ನ ಹೆಂಡತಿ ಜೊತೆ ಹೋಗಿದ್ದಿದ್ರೆ ಅವ್ರು ಏನಾದ್ರು ಹೇಳೋದ್ರಲ್ಲಿ ಅರ್ಥ ಇರ್ತಿತ್ತು. ಕಿಶನ್, ಎಲ್ಲ ವಿಷಯದಲ್ಲೂ ತಮಾಷೆ ಮಾಡ್ಬೇಡ, ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇದ್ರಲ್ಲಿ ಸೀರಿಯಸ್ ಆಗಿರುವಂತ ವಿಷಯ ಏನಿದೆ ಪೂಜಾ? ನೋಡು ಕಿಶನ್, ಇದೆಲ್ಲದಕ್ಕಿಂತ ನನ್ ಮನ್ಸಲ್ಲಿ ಇವಾಗಿರೋದು ಒಂದೇ ಗುರಿ. ಈ ಮನೆಯವರೆಲ್ಲರೂ ನನ್ನನ್ನ ಒಪ್ಕೋಬೇಕು. ನೀನು, ಭಾವ, ಮಾವ, ಮಹಿತಾ ಅತ್ಗೆ ಎಲ್ರೂ ಒಪ್ಕೊಂಡಿದ್ದಾರೆ. ಆದ್ರೆ ಕನ್ನಿಕಾ ಮತ್ತೆ ನಿನ್ನ ಅತ್ತೆ ನನ್ನನ್ನ ಈ ಮನೆಯವಳು ಅಂತ ಇನ್ನ ಒಪ್ಕೊಂಡಿಲ್ಲ. ಅವ್ರು ಅದನ್ನ ಒಪ್ಕೊಂಡ್ಮೇಲೆ ಇದ್ರ ಬಗ್ಗೆ ಎಲ್ಲ ಮಾತಾಡೋಣ. ಅಲ್ಲ ಪೂಜಾ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಸಂಬಂಧ ಇದೆ ಕಿಶನ್. ಈ ಮನೆಯವ್ರು ಎಲ್ರೂ ನನ್ನನ್ನ ಈ ಮನೆ ಸೊಸೆ ಅಂತ ಒಪ್ಕೋಬೇಕು. ನನ್ನ ವಿಷಯ ಅಂತ ಬಂದಾಗ ಕನ್ನಿಕಾ ಮತ್ತೆ ನಿನ್ನ ಅತ್ತೆಗೆ ನನ್ನ ಮೇಲೆ ಬೇಜಾರು, ಕೋಪ ಎಲ್ಲ ಇದೆ. ಅದೆಲ್ಲನೂ ಹೋಗ್ಬೇಕು ಕಿಶನ್. ಹಾ, ಅದೆಲ್ಲ ಹೋಗೋದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಐಡಿಯಾನಾ? ಹೌದು. ಏನದು? ಪೂಜಾ, ನಾಳೆ ನೀನು ಈ ಮನೆಯವ್ರಿಗೆ ನಿನ್ನ ಕೈಯಾರೆ ಅಡಿಗೆ ಮಾಡು. ನಾನಾ? ನೀನೇ. ಕಿಶನ್, ಏನೋ ಹೇಳ್ತಿದ್ಯಾ? ನಾನೇನಾದ್ರೂ ಅಡ್ಗೆ ಮಾಡಿದ್ರೆ ನನ್ನ ಇವಾಗ ಚೆನ್ನಾಗಿ ನೋಡ್ಕೋತಾ ಇರೋರು ನನ್ ಮೇಲೆ ಕೋಪ ಮಾಡ್ಕೋತಾರ ಅಷ್ಟೇ. ಹಾಗೆಲ್ಲ ಏನು ಆಗಲ್ಲ ಕಣೆ, ಚೆನ್ನಾಗೇ ಆಗತ್ತ. ಇಲ್ಲ ಕಣೋ ಕಿಶನ್, ನನ್ಗೆ ಅಡ್ಗೆ ಬಗ್ಗೆ ಏನೋ ಸ್ವಲ್ಪ ಬೇಸಿಕ್ ಥಿಂಗ್ಸ್ ಗೊತ್ತು, ಆದ್ರೆ ಚೆನ್ನಾಗೆಲ್ಲ ಅಡ್ಗೆ ಮಾಡಕ್ ಬರಲ್ಲ ಕಣೋ. ಪೂಜಾ, ನೀನೇ ತಾನೇ ಹೇಳಿದ್ದು ನನ್ನ ಗೋಲ್ ಇರೋದು ಈ ಮನೆಯವ್ರು ಎಲ್ರು ನನ್ನ ಸೊಸೆ ಅಂತ ಒಪ್ಕೋಬೇಕು ಅಂತ. ಬಟ್ ನೀನೆ ಎಫರ್ಟ್ ಹಾಕಕ್ಕೆ ರೆಡಿ ಇಲ್ಲ ನೋಡು. ನೋಡು ಪೂಜಾ, ನೀನ್ ಮಾಡೋ ಅಡ್ಗೆ ಸರಿ ಇಲ್ದಿದ್ರು ನೀನ್ ಹಾಕೋ ಎಫರ್ಟು ಎಲ್ರಿಗೂ ಇಷ್ಟ ಆಗ್ಬೇಕು. ಟ್ರೈ ಮಾಡು, ಜಾಸ್ತಿ ಏನ್ ಬೇಡ, ಸಿಂಪಲ್ ಆಗಿ ಏನ್ ಮಾಡಕ್ಕಾಗತ್ತೋ ಅದನ್ನ ಮಾಡು. ಸರಿ ಕಿಶನ್. ಪೂಜಾ ನೋಡು, ನಾಳೆ ನೀನ್ ಮಾಡೋ ಅಡ್ಗೆ ತಿಂದು ಎಲ್ರು ಇದಾಗ್ಬಿಡ್ಬೇಕು.
ನೀನೇ ಈ ಮನೆಗೆ ಪರ್ಫೆಕ್ಟ್ ಹುಡುಗಿ ಅಂತ ಹೇಳ್ತಾರೆ ಎಲ್ರು. ಅವ್ರು ಹೇಳಿದ ತಕ್ಷಣ ನಮ್ಮ ಹನಿಮೂನಿಗೆ ನಾನು ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತೀನಿ. ಅರೆ ಫ್ರೆಂಡ್ ಫೋನ್ ಮಾಡಿದಾನೆ. ಹಲೋ ಫ್ರೆಂಡ್, ಏನು ಬೆಳಗ್ಗೆ ಬೆಳಗ್ಗೆ ಈ ಗೆಳತಿನ ನೆನೆಸ್ಕೊಂಡ್ಬಿಟ್ಟಿದ್ಯಾ? ಹ್ಞೂ, ಗೆಳತಿನ ನೆನ್ಸ್ಕೊಳ್ಳೇಬೇಕಲ್ವಾ? ಹೌದಾ, ಅಂತದ್ ಏನಾಯ್ತು ಈಗ? ಆ, ಗೆಳತಿ ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಏನಾಗಿದೆ ನಿಮ್ ಸೊಸೆಗೆ? ಬೆಳಗ್ಗೆನೆ ಯಾಕೆ ನಮ್ಮನೆ ಹತ್ರ ಬಂದಿದ್ದಾರೆ? ಅಯ್ಯೋ ಫ್ರೆಂಡು, ನಾನು ನಿನಗೆ ಹೇಳಲಿಲ್ವಾ ಅವಳು ದೊಡ್ಡ ಸ್ವಾಭಿಮಾನಿ ಅಂತ? ಅವಳಿಗೆ ನೀ ಕೊಟ್ಟಿರೋ ದುಡ್ಡು ಇಟ್ಕೊಳಕ್ ಆಗ್ತಿಲ್ಲ. ಪಾಪ ಅವಳಿಗೆ ತುಂಬಾ ಭಾರ ಅನ್ನಿಸ್ತಾ ಇದೆ. ಅದಕ್ಕೆ ಅದನ್ನ ವಾಪಸ್ ಕೊಟ್ಟು ಹೋಗೋಣ ಅಂತ ಬಂದಿದ್ದ. ಓ, ಇದಾ ವಿಷಯ? ಅನ್ಕೊಂಡೆ ಏನೋ ಒಂದು ಕಾರಣ ಇಟ್ಕೊಂಡೆ ಇಲ್ಲಿವರೆಗೂ ಬಂದಿರ್ತಾರೆ ಅಂತ. ದುಡ್ಡು ಕೊಡಕ್ ಬಂದಿದ್ದಾರೆ ಅಂದ್ರೆ ನಾನು ಅವ್ರನ್ನ ಮೀಟ್ ಮಾಡಲ್ಲ. ನೋಡಪ್ಪ, ಈ ವಿಷಯದಲ್ಲಿ ನೀನುಂಟು ಅವಳುಂಟು, ನಾನು ಮಾತ್ರ ಮಧ್ಯ ಬರಲ್ಲ. ಇಲ್ಲಾಂದ್ರೆ ಭಾಗ್ಯ ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ ಅಷ್ಟೇ. ಬೇಡ ಬೇಡ, ಒಳಗಡೆ ಹೋಗೋದು ಬೇಡ. ಮನೆ ಒಳಗೆ ಹೋದ್ರೆ ಊಟ ತಿಂಡಿ ಅಂತ ಹಾಗೆ ಕೂರಿಸ್ಕೊಂಡ್ಬಿಡ್ತಾರೆ. ನಾನು ಹೋಗೋದು ಮೊದಲೇ ಮೀನಾಕ್ಷಿ ಅವ್ರಿಗೆ ಕನ್ನಿಕಂಗೆ ಇಷ್ಟ ಆಗೋದಿಲ್ಲ. ಆಮೇಲೆ ನನ್ನ ಮೇಲಿನ ಕೋಪಕ್ಕೆ ಪೂಜೆಗೆ ಏನಾದ್ರು ಅಂದ್ರೆ ಕಷ್ಟ. ಒಂದ್ ಕೆಲಸ ಮಾಡ್ತೀನಿ, ಆದಿ ಅವ್ರಿಗೆ ಫೋನ್ ಮಾಡಿ ಹೊರಗಡೆನೆ ಬರಕ್ ಹೇಳ್ತೀನಿ. ಹಲೋ ಗೆಳತಿ, ಗುಡ್ ಮಾರ್ನಿಂಗ್. ಇದೇನಿದು ಬೆಳಗ್ಗೆನೆ ಭಾಗ್ಯ ಅವ್ರು ಕಾಲ್ ಮಾಡ್ತಿದಾರಲ್ಲ? ಹಲೋ ಭಾಗ್ಯ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಆದಿ ಅವರೇ. ಸ್ವಲ್ಪ ಮನೆಯಿಂದ ಹೊರಗಡೆ ಬರ್ತೀರಾ? ಹೊರಗ? ಏಕೆ? ಪ್ಲೀಸ್ ಹೊರಗಡೆ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಿದ್ದೀನಿ. ನನಗ್ ಕಾಯ್ತಾ ಇದ್ದೀರಾ? ಅಲ್ಲ, ನನ್ಗ್ಯಾಕೆ ನೀವು ಕಾಯ್ಬೇಕು? ಅದು ಎಲ್ಲ ಗೊತ್ತಾಗುತ್ತೆ, ನೀವು ಪ್ಲೀಸ್ ಹೊರಗಡೆ ಬರ್ತೀರಾ? ಆ, ಸರಿ, ಬರ್ತೀನಿ. ಥ್ಯಾಂಕ್ಸ್. ಏನಕ್ಕೆ ಬೆಳಗ್ಗೆನೆ ಇವ್ರು ನಮ್ಮನೆ ಹತ್ರ ಬಂದಿದ್ದಾರೆ? ಗೆಳತಿಗೆ ಫೋನ್ ಮಾಡಿದ್ರೆ ಗೊತ್ತಾಗುತ್ತೆ. ಭಾಗ್ಯವ್ರೆ, ಅದ್ ಏನೇ ಆದ್ರೂ ನಾನು ನಿಮ್ ದುಡ್ಡು ವಾಪಸ್ ತಗೊಳಲ್ಲ. ಅದು ಬಿಟ್ಟು ಬೇರೆ ಯಾವ ಕೆಲಸ ಅಂತ ಹೇಳಿ ನಾನು ಅಲ್ಲಿಗೆ ಬರ್ತೀನಿ. ಅಯ್ಯೋ ಹೇಳ್ತೀನಿ ಬನ್ನಿ ಅನ್ನಲ್ಲ. ನೋಡಿ, ನನಗೆ ಗೊತ್ತು ನೀವು ಆ ದುಡ್ಡನ್ನ ವಾಪಸ್ ಕೊಡಕ್ ಬಂದಿದ್ದೀರಾ ಅಂತ. ನಾನು ಯಾವುದೇ ಕಾರಣಕ್ಕೂ ಅಲ್ಲಿಗೆ ಬರಲ್ಲ. ನೋಡಿ ಆದಿ ಅವರೇ, ಸುಮ್ನೆ ಹಠ ಮಾಡ್ಬೇಡಿ. ನಾನ್ ನಿನ್ನೆನೆ ನಿಮ್ಗೆ ಹೇಳಿದೀನಿ ಇದು ನನಗ್ ಸೇರ್ಬೇಕಾಗಿರೋದಲ್ಲ ಅಂತ. ಪ್ಲೀಸ್ ಹೊರಗಡೆ ಬನ್ನಿ. ಭಾಗ್ಯವ್ರೆ, ನಾನು ಅದನ್ನೇ ಹೇಳ್ತಾ ಇರೋದು, ಆ ದುಡ್ಡು ನಿಮ್ಗೆ ಸೇರಿರೋದು ಅಂತ. ನೋಡಿ, ಸುಮ್ನೆ ಹಠ ಮಾಡದೆ ದುಡ್ಡು ತಗೊಳ್ಳಿ. ಅದನ್ನ ನಾನ್ ನಿಮ್ಗೆ ಉಡುಗೊರೆಯಾಗಿ ಕೊಟ್ಟಿರೋದು. ಇಟ್ಸ್ ಎ ಗಿಫ್ಟ್. ಅಯ್ಯೋ ಆದಿ ಅವರೇ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನೀವ್ ಇದನ್ನ ಕೊಟ್ಟು ಹೋದಾಗಿಂದ ನನ್ಗಿದು ಉಡುಗೊರೆ ಅಂತ ಅನ್ನಿಸ್ತಾ ಇಲ್ಲ, ಹೊರೆ ಅನ್ನಿಸ್ತಾ ಇದೆ. ಪ್ಲೀಸ್. ಏನ್ ಮಾಡ್ಲಿ ಇವಾಗ? ಸರಿ, ಬಂದೇ ಇರಿ. ಅತ್ತೆ, ಇವಳೇನ್ ಮಾಡ್ತಿದ್ದಾಳೆ ಇಲ್ಲಿ? ಈಡಿಯಟ್.
ಒಂದಲ್ಲ ಒಂದ್ ಕಾರಣ ಹುಡ್ಕೊಂಡು ಇಲ್ಲಿಗೆ ಬರ್ತಾಳೆ. ಮಾಡ್ತೀನಿ ತಡೀರಿ. ಇದನ್ನ ಮೊದ್ಲು ಆದಿಯವ್ರಿಗೆ ಒಪ್ಪಿಸ್ಬಿಟ್ರೆ ನನ್ ತಲೆ ಮೇಲಿರೋ ದೊಡ್ಡ ಭಾರ ಕಳ್ದ ಹಾಗೆ. ಅತ್ತೆ ಆದಿಯವ್ರೆ, ಮೊದ್ಲು ಇದನ್ನ ತಗೊಂಡ್ಬಿಡಿ. ಆದಿಯವ್ರೆ, ಪ್ಲೀಸ್ ಈ ವಿಷಯದಲ್ಲಿ ಆಟ ಆಡ್ಬೇಡಿ. ನೋಡಿ, ಇದು ನಿಜವಾಗ್ಲೂ ಸಣ್ಣ ವಿಷಯ ಅಲ್ಲ. ನನಗಿದು ತುಂಬಾ ದೊಡ್ಡ ಹೊರೆ ಅಂತ ಅನಿಸ್ತಾ ಇದೆ. ಸರಿ, ಕೂಲ್ ಡೌನ್. ನಾನು ಈ ದುಡ್ಡನ್ನ ವಾಪಸ್ ತಗೋತೀನಿ, ಆದ್ರೆ ವಿತ್ ಒನ್ ಕಂಡೀಷನ್. ಏನ್ ಕಂಡೀಷನ್? ನಾನು ಈ ದುಡ್ಡನ್ನ ವಾಪಸ್ ತಗೋಬೇಕು ಅಂತಂದ್ರೆ ನೀವು ನಮ್ಮ ಕಂಪ್ನಿ ಬಿಸ್ನೆಸ್ ಪಾರ್ಟ್ನರ್ ಆಗಬೇಕು. ಬಿಸ್ನೆಸ್ ಪಾರ್ಟ್ನರಾ? ಹೌದು, ನಾನು ದುಡ್ಡು ತಗೋಬೇಕು ಅಂತಂದ್ರೆ ನೀವು ನನ್ನ ಕಂಡೀಷನ್ಗೆ ಒಪ್ಕೊಳ್ಳೇಬೇಕು. ಬಿಸ್ನೆಸ್ ಪಾರ್ಟ್ನರ್ ಅಂದ್ರೆ ಹೆಚ್ಚೇನು ದುಡ್ಡು ಬರಲ್ಲ, ವರ್ಷಕ್ಕೆ ಒಂದಷ್ಟು ಲಕ್ಷನೋ ಕೋಟಿನೋ ಬರ್ಬೋದು. ಅಲ್ಲ ಆದಿಯವ್ರೆ, ಏನ್ ಅಷ್ಟೊಂದು ಅಸಡ್ಡೆಯಲ್ಲಿ ಹೇಳ್ತಿದ್ದೀರಲ್ಲ? ಅಯ್ಯೋ, ನಾನೆಲ್ಲ ಅಸಡ್ಡೆಯಿಂದ ಮಾತಾಡಿದೆ. ನೋಡಿ, ನನ್ನ ಡಿಸಿಷನ್ ಪಕ್ಕ ಇದೆ. ಒಂದು, ನಾನು ಕೊಟ್ಟಿರೋ ಗಿಫ್ಟ್ ನ ಇಟ್ಕೊಳ್ಳಿ, ಇಲ್ಲ ಹೊಸ ಕಂಡೀಷನ್ ಒಪ್ಕೊಳ್ಳಿ. ಎರಡೂ ನಿಮ್ ಕೈಲಿ. ನಾನು ಬರ್ತೀನಿ. ಅಲ್ಲ ಆದಿಯವ್ರೆ, ಒಂದ್ ನಿಮಿಷ. ಆದಿಯವ್ರೆ, ಇದೇನಿದು? ಇವ್ರು ಹೀಗ್ ಹೇಳಿ ಹೊರಟೇ ಬಿಟ್ರಲ್ಲ. ನಿನ್ ಕತೆ ಒಳ್ಳೆ ಬಿಸಿ ಪಾತ್ರೆಯಿಂದ ಬೆಂಕಿಗೆ ಬಿದ್ದಾಗಾಯ್ತು. ಏನ್ ಮಾಡ್ಲಿ ಈಗ? ಇಲ್ಲ, ಇವ್ರು ಹೇಳಿದಕ್ಕೆಲ್ಲ ತಲೆ ಆಡಿಸ್ಕೊಂಡ್ ಕೂತ್ರೆ ತಪ್ಪಾಗ್ಬಿಡುತ್ತೆ. ನಾ ಏನಾದ್ರೂ ಮಾಡ್ಲೇಬೇಕು. ಅತ್ತೆ, ಅವಳ ಕೈಯಲ್ಲಿ ಸೂಟ್ ಕೇಸ್ ಇರೋದು ನೋಡಿದ್ರೆ ದುಡ್ಡು ವಾಪಸ್ ಕೊಡಕ್ ಬಂದಿದ್ದಾಳೆ ಅನ್ಸುತ್ತೆ. ಅದು ರೋಗ ಏನಾಗಿದೆ? ತಗೊಳ್ದೆ ಯಾಕೆ ಹಾಗೆ ಹೋದ? ನಾನ್ ನಿನಗೆ ನಿನ್ನೆನೆ ಹೇಳಿಲ್ವಾ ಕನಿಷ್ಠ, ಅವನು ವಾಪಸ್ ತಗೊಳ್ಳಲ್ಲ ಅಂತ? ಅಲ್ಲ ಅತ್ತೆ, ನಾವಾಗೇನ್ ಹೋಗಿ ಅವಳನ್ನ ಕೇಳಿಲ್ವಲ್ಲ, ಅವಳಾಗೆ ಕೊಟ್ರೆ ಯಾಕೆ ತಗೊಳ್ಬಾರ್ದು ಅಂತ. ಬ್ರೋ ತಗೊಂಡಿಲ್ಲ ಅಂದ್ರೇನು, ನಾನ್ ತಗೊಳ್ತೀನಿ. ಅವಳು ದುಡ್ಡು ಕೊಟ್ಟಿದ್ದು ಮಂಗನ್ ಕೈಲಿ ಮಾಣಿಕ್ಯ ಕೊಟ್ಟಂಗ ಆಗಿದೆ. ನಾವ್ ಕಷ್ಟಪಟ್ಟು ದುಡ್ದಿದ್ ದುಡ್ಡು, ಅದನ್ನ ಅವಳ ಕೈಲಿ ಇರಕ್ ನಾನು ಯಾವ್ದೇ ಕಾರಣಕ್ಕೂ ಬಿಡಲ್ಲ.